ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಒಂದು ಮಲತಾಯಿ ಧೋರಣೆ ಇದೆ ಈ ಸರ್ಕಾರಕ್ಕೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಾರೆ. ಮಲತಾಯಿ ಧೋರಣೆ ಇದೆ ಅವರಿಗೆ. ನೀವು ಅದ್ರ ಸ್ವಲ್ಪ ತಿರುಗಿಸಿ ಯೋಚನೆ ಮಾಡಿ. ನಾನು ಯಾಕೆ ಮಾಡಲಿ ಸರ್, ನೀವು ಮಾಡಿ. ಅಲ್ಲ, ನೀವು ಯೋಚನೆ ಮಾಡಿ. ಅಲ್ಲ, ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನೀವು ಸರ್ತಿ ಯೋಚನೆ ಮಾಡಿ ಅಂತೇಳಿ ಹೇಳಿದೆ. ಓಕೆ. ಎಲ್ಲಿಯಾದರೂ DKC ಅವರು, KPCC ಅಧ್ಯಕ್ಷ DKC, ಈ ರಾಜ್ಯವನ್ನು ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯನವರು ಕನಸಲ್ಲಾದರೂ ನರೇಂದ್ರ ಮೋದಿಯವರು ಅತ್ಯುತ್ತಮವಾದ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಇಡೀ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸರ್ಕಾರವಾಗಿ ರೂಪುಗೊಳ್ಳುತ್ತಾ ಇದೆ, ಆರ್ಥಿಕವಾಗಿ ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ಚಿನ್ನ ಅಡ ಇಟ್ಟಂಥ ಭಾರತ ಇವತ್ತು ಜಗತ್ತಿನ 106 ದೇಶಗಳಿಗೆ ಸಾಲ ಕೊಡ್ತಾ ಇದೆ, ಜಗತ್ತಿನ 3ನೇ ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತಾ ಇದೆ ಅಂತ ಹೇಳ್ಬೋದು ಅಂತ ಅನ್ಸ್ಕೊಳ್ತೀರಾ ನೀವು? ಅಲ್ಲ, ಅದು ಆಗ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ನಿಮಗೂ ಅಪ್ಲೈ ಆಗುತ್ತೆ ಸರ್. ಸಿದ್ದರಾಮಯ್ಯನವರು ಅತ್ಯದ್ಭುತವಾಗಿ ಆಡಳಿತ ನಡೆಸ್ತಾ ಇದ್ದಾರೆ, DK ಶಿವಕುಮಾರ್ ಅಂತ ನೋಡಿಲ್ಲ ಅಂತ ಹೇಳ್ಬೇಕಂತ ನನಗೆ ರಾಜ್ಯಕ್ಕೆ ಒಂದು ಒಳ್ಳೇದು ಮಾಡೋದಿಲ್ಲ ಅವರು. ನಾನೇನು ಮಾಡೋದು? ಈಗ ನನಗೂ ಅನಿಸುತ್ತೆ, ನಾನು DKC ಅವರಿಗೆ ವಿರೋಧ ಪಕ್ಷ ನಾಯಕನಾಗಿದ್ದಾಗ ಹೇಳ್ತಾ ಇದ್ದೆ, DKC ಅವರೇ ದೇವರಾಜ ಅರಸು ಮಾದರಿಯಲ್ಲಿ ನೀವು ಹೋಗ್ಬೇಕು ಅಂತ ನನಗನ್ಸುತ್ತೆ. ನನ್ನ ಗ್ರಾಚಾರಕ್ಕೆ ನೀವು ಒಂದು ಕೂಡ ಆಗಿದ್ದೊಂದು ಕಾನೂನು ತರ್ತಾ ಇಲ್ಲ, ಬಿಗು ಇಲ್ಲ, ನೀತಿ ಇಲ್ಲ, ಸಡಿಲತ್ತಿದ್ದೆ, ಅನಿವಾರ್ಯತೆಗೆ ಹೋಗ್ಬಿಟ್ಟಿದ್ದೀರಿ. ಎಲ್ಲ ಟೈಮು ಕೂಡ ನರೇಂದ್ರ ಮೋದಿಯವರಿಗೆ ಬೈಯುವುದೇ ನಿಮ್ಮ ಸಚಿವ ಸಂಪುಟದ ಮತ್ತು ನಿಮ್ಮವರ ರೂಢಿಯಾಗಿ ಬಿಟ್ಟಿದೆ. ಕೆಲವು ಶಬ್ದಗಳು ನಿಮ್ಮ ಬಳಕೆ, ನಿಮ್ಮ ಏಕವಚನದ ಮಾತುಗಳು, ಉದಾಹರಣೆಗೆ ನಾನು ಕೋಟಿ ಕೊಟ್ಟರೂ ಕೂಡ ತಗೊಳ್ಳೋದಿಲ್ಲ, ನಾನು ಕೋಟಿ ಕೊಟ್ಟರೂ ಕೂಡ ನನ್ನ ಮುಖ್ಯಮಂತ್ರಿ ಏಕವಚನದಲ್ಲಿ ಕರಿ ಅಂತ ಹೇಳಿದ್ರೆ ನಂಗೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ನನ್ನ ಮುಖ್ಯಮಂತ್ರಿ, ಬರೀ ಅವರು ನಿಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿಗೆ ಮುಖ್ಯಮಂತ್ರಿ ಮಾತ್ರ ಅಲ್ಲ, ನನ್ನನ್ನು ಸೇರಿದಂತೆ ಇಡೀ ರಾಜ್ಯದ 6.5 ಕೋಟಿ ಜನಸಂಖ್ಯೆ ಮುಖ್ಯಮಂತ್ರಿ. ಹೌದು. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಮುಖ್ಯಮಂತ್ರಿ ನಾನು ಏಕವಚನದಲ್ಲಿ ಕರೆಯೋದು ನಾನು ಒಪ್ಪೋದಿಲ್ಲ, ಅದು ವಿರೋಧಿಸ್ತೇನೆ. ನಾನು ಅವರನ್ನು ಬಹುವಚನದಲ್ಲಿ ಕರೀತೇನೆ. ಇದು ನನ್ನ ಸಂಪ್ರದಾಯ ಮತ್ತು ಕ್ರಮ. ಅದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೇಶದ ಪ್ರಧಾನಿಯನ್ನು, ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿಯನ್ನು ಏಕವಚನದಲ್ಲಿ ಕರೆಯೋದು ಹೇಗೆ ಸರಿಯಾ ಅಂತ ನನಗನ್ನಿಸ್ಬಿಡುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಗೌರವ ಭಾವನೆಯನ್ನು ನಾನು ಹೊಂದಿದ್ದೆ. ಅವರೇನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಬೆಂಬಲ ಕೊಡಲಿಕ್ಕೂ ನಾನು ಸಿದ್ಧನಿದ್ದೆ. ನನ್ನ ಗ್ರಾಚಾರಕ್ಕೆ ಅದು ನಂಗೆ ಕಣ್ಣಿಗೆ ತೋರ್ತಾ ಇಲ್ಲ ಅನ್ನುವಂಥ ನೋವಿದೆ ನನಗೆ. ಅದೇನೋ ಕಾಮಾಲೆ ಕಣ್ಣಿಗೆ ಜಗತ್ತು ಆಗಿಲ್ಲ ಹಂಗೂ ಆಗಿಲ್ಲ. ಅಲ್ಲ, ಕಣ್ಣನ್ನು ತೊಳ್ಕೊಂಡು ಬೇಕಾದ್ರೆ ನೋಡೋಣ, ನೀವು ಹೇಳಿದರೆ ನಿಮ್ಮ ಸಲಹೆ. ಆದರೂ ತೋರೋದಿಲ್ಲ. ಯಾಕೆ ಅಂತ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು, ಒಂದು ಕಾನೂನು ಸುವ್ಯವಸ್ಥೆಗಳು, ಒಬ್ಬ ಶಾಸಕ, ಒಬ್ಬ ಪೌರಾಯುಕ್ತೆಗೆ ಆ ಬಳಸಿದಂಥ ಶಬ್ದ ನೋಡಿದಾಗ ಇಡೀ ರಾಜ್ಯ ಜನತೆಗೆ ನೋವಾಗೋದಿಲ್ವ?